ಭಾಳ ಸಮಯನ ತೆಗೆದುಕೊಳ್ಳುತ್ತೆ. ಇಟ್ ಟೇಕ್ಸ್ ಟೈಮ್ ಲಾಟ್ ಆಫ್ ಟೈಮ್ ಟು ಮೇಂಟೈನ್ ದ ಸೈಜ್ ಆಫ್ ಮಷಿನ್ ಪಾರ್ಟ್ಸ್. ಸೈಜನ್ನು ಮೇಂಟೈನ್ ಮಾಡಲಿಕ್ಕೆ ನಮಗೆ ಏನಾಗುತ್ತೆ ಅಂದರೆ ಭಾಳ ಟೈಮ್ ತಗೊಳುತ್ತೆ. ವಿಚ್ ಕ್ಲೋಸ್ ಆರ್ ಡಿಗ್ರಿ ಆಕ್ಯುರಸಿ ಇವನ್ ಆಫ್ಟರ್ ದ್ಯಾಟ್ 100% ಪ್ರಿಸಿಷನ್ ಈಸ್ ನಾಟ್ ಅಚೀವ್ಡ್. ಪ್ರಿಸಿಷನ್ನ ಕರೆಕ್ಟಾಗಿ ನಮಗೆ ಜಡ್ಜ್ ಮಾಡೋಕ್ಕೆ ಆಗಲ್ಲ 100%. ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಇಫ್ ದ ವೇರಿಯೇಷನ್ಸ್ ಆರ್ ವಿತಿನ್ ದ ಸ್ಪೆಸಿಫೈಡ್ ಲಿಮಿಟ್ all the parts of equivalent size will be equally fit for operating in machines and mechanics. ಅಲ್ಲಿ ನಾವು ಏನು ಮಾಡ್ತೀವಿ, ಫಿಟ್ ಅಂತ ಯೂಸ್ ಮಾಡ್ತೀವಿ. ಒಂದೇ ಥರ ಫಿಟ್ ಅಂದ್ರೇನು, ರಚನೆ. ಫಿಟ್ ಅಂದರೆ ರಚನೆ. ನಾವು ಎಲ್ಲವನ್ನೂ ಒಂದೇ ಸೈಜಲ್ಲಿ ಮಾಡಿ if variations are within the specified limit all the parts are equivalent sizes. ಏನಕ್ಕೆ ಎಲ್ಲ ಪಾರ್ಟ್ಸ್ ಒಂದಕ್ಕೊಂದು ಈಕ್ವಿಲೆಂಟ್ ಸೈಜ್ ಇರ್ತಾವ. ಈಕ್ವಿಲೆಂಟ್ಸ್ ಮೀನ್ಸ್ ಒಂದು ಈಗ ಜಾಬ್ ಸೇಮ್ ಇತ್ತಂದರೆ ಇನ್ನೊಂದು ಟೂಲನ್ನು ಏನಾಗಿರುತ್ತೆ, ಸೇಮ್ ಸೈಜ್ ಇರುತ್ತೆ. ಈಕ್ವಿಲೆಂಟ್ ಸೈಜಸ್ ವಿಲ್ ಬಿ ಈಕ್ವಲಿ ಫಾರ್ ಆಪ್ರೇಟಿಂಗ್ ಅ ಮಷಿನ್ ಆ್ಯಂಡ್ ಮೆಕ್ಯಾನಿಸಮ್. ಅವಾಗ ನಮಗೇನಾಗಿ ಈಸಿಯಾಗಿ ನಾವು ಮಷಿನನ್ನು ಆಪ್ರೇಟ್ ಮಾಡ್ಬೋದು. ನೆಕ್ಸ್ಟ್ ದ ಸೈಜ್ ಆಫ್ ದ ಮಷಿನ್ ಪಾರ್ಟ್ಸ್ ಗಿವ್ ರಿಕ್ವೈರ್ಸ್ ಫಿಟ್ಟಿಂಗ್. ಏನಾಗುತ್ತಾ, ಫಿಟ್ಟಿಂಗ್ ಈಸ್ ಆಲ್ಸೋ ಅಕ್ಯುರೇಟ್ ಆಗಿ ಕೊಡುತ್ತೆ. ದಿಸ್ ಫೆಸಿಲಿಟೀಸ್ ಟು ರ್ಯಾಂಡಮ್ಲಿ ಸೆಲೆಕ್ಟ್ ಫಾರ್ ಲಾರ್ಜ್ ನಂಬರ್ ಆಫ್ ಪಾರ್ಟ್ಸ್ ಅಸೆಂಬ್ಲಿ. ಇದನ್ನ ಏನು ಮಾಡ್ತೀವಿ, ರ್ಯಾಂಡಮ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಲಾರ್ಜ್ ನಂಬರ್ ಆಫ್ ಪಾರ್ಟ್ಸ್ ಆರ್ ಆ್ಯನ್ ಅಸೆಂಬ್ಲಿ ಆ್ಯಂಡ್ ರಿಸಲ್ಟ್ಸ್ ಇನ್ ಕನ್ಸಿಡರಬಲ್ ಸೇವಿಂಗ್ ಇನ್ ಕಾಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಇನ್ ಆರ್ಡರ್ ಟು ಕಂಟ್ರೋಲ್ ದ ಸೈಜ್ ಆಫ್ ದಿ ಫಿನಿಶ್ಡ್ ಪಾರ್ಟ್. ನಾವೇನು ಮಾಡ್ತೀವಿ, ಮಾಸ್ ಪ್ರೊಡಕ್ಷನ್ ಮಾಡೋ ನಂತರ ಟೈಮನ್ನು ಸೇವ್ ಮಾಡ್ಬೋದು ಮತ್ತು ಇನ್ಕ್ರೀಸಸ್ ದ ಪ್ರೊಡಕ್ಷನ್. ಇಲ್ಲಿ ಏನಾಗುತ್ತೆ, ಪ್ರೊಡಕ್ಟಿವಿಟಿ, ಉತ್ಪಾದನೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಮಾಸ್ ಪ್ರೊಡಕ್ಷನ್ನಲ್ಲಿ ಮಾಡಿದರೆ. ಮತ್ತು ಸೈಜಸ್ಸನ್ನು ಅಕ್ಯುರೇಟಾಗಿ ಬರ್ತಾವೆ. ನೆಕ್ಸ್ಟ್ ಕಂಟ್ರೋಲ್ ದ ಸೈಜ್ ಆಫ್ ದಿ ಫಿನಿಶ್ಡ್ ಪಾರ್ಟ್. ನಾವು ಫಿನಿಶ್ಡ್ ಪಾರ್ಟನ್ನು ಅಕ್ಯುರೇಟಾಗಿ ಏನು ಮಾಡ್ಬೋದು. ನೆಕ್ಸ್ಟ್ ಲಿಮಿಟ್ ಡಿಪೆಂಡ್ಸ್ ಅಪಾನ್ ದಿ ಫಿಟ್ಟಿಂಗ್ ಆ್ಯಂಡ್ ವರ್ಕ್ ಪ್ರೊಸೆಸ್ ಆ್ಯಸ್ ದ ವರ್ಕರ್ ಶುಡ್ ಬಿ ಬಿಲ್ಡ್ ಇನ್ ಅಂಡರ್ ದ ಲಿಮಿಟ್ ಸಿಸ್ಟಮ್. ಇದು ಲಿಮಿಟ್ ಎದ್ರ ಮ್ಯಾಗ ನಾವು ಡಿಪೆಂಡ್ ಆಗಿರುತ್ತೆ ಅಂದರೆ ಮಾಸ್ ಪ್ರೊಡಕ್ಷನ್ ಈಸ್ ಡಿಪೆಂಡ್ಸ್ ಅಪಾನ್ ದಿ ಲಿಮಿಟ್ಸ್ ಮ್ಯಾಗ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ವರ್ಕಿಂಗ್ ಪ್ರೊಸೆಸ್ ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅದ್ರ ಮ್ಯಾಗ ಮಾಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತಾ ಅಥವಾ ಡಿಕ್ರೀಸ್ ಆಗುತ್ತಾ. ಆ್ಯಸ್ ದ ವರ್ಕ್ ಶುಡ್ ಬಿ ಬಿಲ್ಡ್ ಇನ್ ಅಂಡರ್ ದ ಲಿಮಿಟ್ ಸಿಸ್ಟಮ್. ಎದ್ರಾಗ ವರ್ಕ್ ಶುಡ್ ಬಿ ವರ್ಕ್ ಅಂಡರ್ ದಿ ಲಿಮಿಟ್ ಸಿಸ್ಟಮ್ ಮ್ಯಾಗ ವರ್ಕ್ ನಾವು ಮಾಡ್ತೀವಿ. ನೆಕ್ಸ್ಟ್ ಅರ್ಥ ಆಯ್ತಾ, ಇಂಟರ್ಚೇಂಜಬಿಲಿಟಿ ಆಫ್ ಮಾಸ್ ಪ್ರೊಡಕ್ಷನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ನಾವು ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತು ಅಕ್ಯುರೇಟಾಗಿ ಸೈಜನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತೆ ಮಾಡ್ತೀವಿ. ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ರೆಡ್ಯೂಸ್ ಆಗುತ್ತೆ. ಇವು increases the production is also reduce the cost. ನಮಗೆ ಹೆಂಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಹಂಗೈತೆ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಇಂಟರ್ಚೇಂಜಬಿಲಿಟಿ. ಅಡ್ವಾಂಟೇಜಸ್ ಆಫ್ ಇಂಟರ್ಚೇಂಜಬಿಲಿಟಿ. ಇದರಿಂದ ಅನುಕೂಲಗಳೇನಪ್ಪ, ಇಂಟರ್ಚೇಂಜಬಿಲಿಟಿ ಮಾಡೋದ್ರಿಂದ ಪರಸ್ಪರ ಬದಲಾವಣೆ ಮಾಡೋದ್ರಿಂದ. ಫಸ್ಟ್ ಒನ್, ಟು ಇನ್ಕ್ರೀಸ್ ದ ಮಷಿನ್ ಪ್ರೊಡಕ್ಟಿವಿಟಿ. ಇಂಟರ್ಚೇಂಜಬಿಲಿಟಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗುತ್ತೆ, ಉತ್ಪಾದನೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ಒನ್ ಏನಂತ ಹೇಳ್ಬೇಕಂದ್ರೆ ಇಟ್ ಇನ್ಕ್ರೀಸಸ್ ದ ಮಷಿನ್ ಪ್ರೊಡಕ್ಟಿವಿಟಿ ಅಂತ ಹೇಳಬೇಕು. ಫಸ್ಟ್ ಒನ್ ಅಡ್ವಾಂಟೇಜಸ್ ಇದು. ಸೆಕೆಂಡ್, ದ ಕಾಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರ್ಡ್ ಮಷಿನ್ ಪಾರ್ಟ್ ಡಿಕ್ರೀಸಸ್. ಏನಾಗುತ್ತಾ, ಮ್ಯಾನುಫ್ಯಾಕ್ಚರ್ ಜಾಸ್ತಿ ಆದಂಗಲ್ಲಿ ಕಾಸ್ಟ್ ಪ್ರಾಡಕ್ಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ದ ಕಾಸ್ಟ್ ಆಫ್ ದಿ ಮ್ಯಾನುಫ್ಯಾಕ್ಚರ್ಡ್ ಮಷಿನ್ ಪಾರ್ಟ್ ಡಿಕ್ರೀಸಸ್. ನೆಕ್ಸ್ಟ್, ದ ಡ್ಯಾಮೇಜ್ ಪಾರ್ಟ್ ಕ್ಯಾನ್ ಬಿ ಈಸಿಲಿ ರಿಪ್ಲೇಸ್ಡ್. ಯಾವುದೇ ನಾವು ಪಾರ್ಟ್ ಏನಾಗಿತ್ತು ಅಂದರೆ ಅದು
ಆ ಪಾರ್ಟ್ ಕರೆಕ್ಟ್ ಆಗಿರಲಿಲ್ಲ ಅಂದರೆ ಅದನ್ನ ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು. ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ ಏನು ಮಾಡಬೇಕು, ರಿಪ್ಲೇಸ್ ಆಗಿ ಮಾಡಲಿಕ್ಕೆ ಇಂಟರ್ಚೇಂಜಬಿಲಿಟಿ ಏನು ಮಾಡುತ್ತೆ, ಅನುಕೂಲ ಆಗುತ್ತೆ. ಇಟ್ ಇನ್ಕ್ರೀಸಸ್ ದ ಏಜ್ ಲೈಫ್ ಸ್ಪ್ಯಾನ್, ಇದ್ರದ್ದು ಜೀವಿತಾವಧಿ ಏನಾಗುತ್ತೆ, ಹೆಚ್ಚಿಗೆ ಆಗುತ್ತೆ. ಇಟ್ ಇನ್ಕ್ರೀಸಸ್ ದ ಏಜ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ಬೇಕು. ನೆಕ್ಸ್ಟ್, ದ ಅಸೆಂಬಲಿಂಗ್ ಆಫ್ ಪಾರ್ಟ್ ಟೇಕ್ಸ್ ಲೆಸ್ ಟೈಮ್. ಅಸೆಂಬಲ್ ಮಾಡೋಕೆ ನಮಗೇನಾಗುತ್ತೆ, ಟೈಮು ಭಾಳ ಕಡಿಮೆ ಆಗುತ್ತೆ. ದ ಅಸೆಂಬಲಿಂಗ್ ಆಫ್ ಪಾರ್ಟ್ಸ್ ಟೇಕ್ಸ್ ಲೆಸ್ ಟೈಮ್. ಇಟ್ ರಿಡ್ಯೂಸ್ ದ ವೇಸ್ಟೇಜ್. ಇದು ರೆಡ್ಯೂಸ್ ಅನ್ನ ವೇಸ್ಟೇಜ್, ಭಾಳ ವೇಸ್ಟ್ ಆಗಲ್ಲ ಇದರಲ್ಲಿ ಮೆಟೀರಿಯಲ್. ಇಟ್ ಇನ್ಕ್ರೀಸಸ್ ದ ಎಂಪ್ಲಾಯಬಿಲಿಟಿ. ಇಟ್ ಇನ್ಕ್ರೀಸಸ್ ಎಂಪ್ಲಾಯಬಿಲಿಟಿ ಅಂದರೆ ಎಂಪ್ಲಾಯೀಸನ್ನು ಉದ್ಯೋಗಗಳೇನಾಗವು ಇನ್ಕ್ರೀಸ್ ಆಗವ. ನೆಕ್ಸ್ಟ್, ಆ್ಯಸ್ ದ ಸಿಂಗಲ್ ಪಾರ್ಟ್ ಕ್ಯಾನ್ ಬಿ ಮ್ಯಾನುಫ್ಯಾಕ್ಚರ್ಡ್ ಅಟ್ ಎ ಡಿಫ್ರೆಂಟ್ ಪ್ಲೇಸಸ್. ನಾವು ಇದನ್ನು ಎಲ್ಲಾದರೂ ಇನ್ಸ್ಟಾಲ್ ಮಾಡ್ಬೋದು ಮಷೀನನ್ನು. ಅರ್ಥ ಆಯ್ತು ಎಲ್ಲರಿಗೂ ಅಡ್ವಾಂಟೇಜಸ್ ಆಫ್ ಇಂಟರ್ಚೇಂಜಬಿಲಿಟಿ. ಫಸ್ಟ್ ಏನು ಮಾಡ್ತೀವಿ, ಇಟ್ ಇನ್ಕ್ರೀಸಸ್ ದ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ದಿ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಮಷಿನ್ ಕ್ಯಾನ್ ಬಿ ಡಿಕ್ರೀಸ್. ನೆಕ್ಸ್ಟ್, ಥರ್ಡ್ ಒನ್, ದ ಡ್ಯಾಮೇಜ್ ಪಾರ್ಟ್ ಕ್ಯಾನ್ ಬಿ ಈಸಿಲಿ ರಿಪ್ಲೇಸ್ಡ್. ಯಾವುದೇ ಪಾರ್ಟ್ ಅದು ಡ್ಯಾಮೇಜ್ ಆಗಿತ್ತು ಅಂದರೆ ನಾವು ಏನು ಮಾಡ್ಬೋದು, ಈಸಿಯಾಗಿ ರಿಪ್ಲೇಸ್ ಮಾಡ್ಬೋದು. ನೆಕ್ಸ್ಟ್, ದ ಇನ್ಕ್ರೀಸಸ್ ದ ಏಜ್ ಲೈಫ್ ಸ್ಪ್ಯಾನ್. ಇದು ಹೆಚ್ಚಿಗೆ ಕಾಲ ಬರುತ್ತೆ. ನೆಕ್ಸ್ಟ್, ದ ಅಸೆಂಬಲಿಂಗ್ ಆಫ್ ಪಾರ್ಟ್ ಟೇಕ್ಸ್ ಲೆಸ್ ಟೈಮ್. ಅಸೆಂಬಲ್ ಮಾಡೋಕೆ ಏನಾಗುತ್ತೆ, ನಮಗೆ ಕಡಿಮೆ ಸಮಯನ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್, ಇಟ್ ರಿಡ್ಯೂಸ್ ದ ವೇಸ್ಟೇಜ್. ಇಲ್ಲಿ ಕಡಿಮೆ ವೇಸ್ಟೇಜ್ ಆಗುತ್ತೆ, ಭಾಳ ಏನು ಮೆಟೀರಿಯಲ್ಸ್ ಎಲ್ಲ ವೇಸ್ಟ್ ಆಗಲ್ಲ. ನೆಕ್ಸ್ಟ್, ಇಟ್ ಇನ್ಕ್ರೀಸಸ್ ದ ಎಂಪ್ಲಾಯಬಿಲಿಟಿ. ಅಂದರೆ ಭಾಳ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೆ. ನೆಕ್ಸ್ಟ್, ಆ ಸಿಂಗಲ್ ಪಾರ್ಟ್ ಕ್ಯಾನ್ ಬಿ ಮ್ಯಾನುಫ್ಯಾಕ್ಚರ್ ಅಟ್ ಡಿಫ್ರೆಂಟ್ ಪ್ಲೇಸಸ್. ಇದನ್ನು ಮಷೀನನ್ನು ನಾವು ಎಲ್ಲಾದರೂ ಯಾವುದೇ ಪ್ಲೇಸ್ನಲ್ಲಿ ಯೂಸ್ ಮಾಡಿ ನಾವು ಮಾಸ್ ಪ್ರೊಡಕ್ಷನ್ನ ಮಾಡ್ಬೋದು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳ್ಬೋದು. ಅರ್ಥ ಆಯ್ತಾ ಎಲ್ಲರಿಗೂ? ನೆಸೆಸಿಟಿ ಆಫ್ ಲಿಮಿಟ್ ಸಿಸ್ಟಮ್. ನಮ್ಗೆ ಎದಕ್ಕೆ ನೆಸೆಸಿಟಿ ಐತಪ್ಪ ಅಂದರೆ ಲಿಮಿಟ್ ಸಿಸ್ಟಮ್. ಈಗ ಇಫ್ ಕಾಂಪೊನೆಂಟ್ಸ್ ಆರ್ ಇಂಟರ್ಚೇಂಜಬಲ್. ಇದ್ರ ಕಾಂಪೊನೆಂಟ್ಸ್ ಏನು ಮಾಡ್ಬೋದು, ನಾವು ಪರಸ್ಪರ ಬದಲಾವಣೆಯನ್ನು ಮಾಡ್ಬೋದು. ಇಟ್ ಕಾಂಪೊನೆಂಟ್ಸ್ ಆರ್ ಇಂಟರ್ಚೇಂಜಬಲ್. ದೇ ನೀಡ್ ಟು ಮ್ಯಾನುಫ್ಯಾಕ್ಚರ್ಡ್ ದಿ ಸೇಮ್ ಸೈಜ್ ವಿಚ್ ನಾಟ್ ಪಾಸಿಬಲ್ when they are mass production. Hence it become necessary to permanent operations by a small margin form and exact size which is not able to maintain for all components. ಈಗ ಇಲ್ಲಿ ಏನು ಮಾಡ್ಬೋದು, ಲಿಮಿಟ್ಸ್ ಸಿಸ್ಟಮ್ನಲ್ಲಿ ಆಗಲೇ ಏನು ನೋಡಿದ್ವಿ ನಾವು, ಇಂಟರ್ಚೇಂಜಬಲ್ ಆಫ್ ಮಾಸ್ ಪ್ರೊಡಕ್ಷನ್ ಅಂತ ನೋಡಿದ್ವಿ. ಅದ್ರಾಗೇನು ಡಿಫ್ರೆಂಟ್ ಸೈಜಸ್ ಮಾಡ್ಬೋದಾಗಿತ್ತು. ಇದರಲ್ಲಿ ಏನು ಮಾಡೋಕ್ಕೆ ಬರಲ್ಲ, ಡಿಫ್ರೆಂಟ್ ಸೈಜ್ ಮಾಡೋಕ್ಕೆ ಬರಲ್ಲ. ಈಸ್ ಫಿಕ್ಸ್ಡ್ ಪರ್ಮನೆಂಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಆಫ್ ಸೇಮ್ ಸೈಜ್. ಇಲ್ಲಿ ಸೇಮ್ ಸೈಜನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಲಿಮಿಟ್ ಸಿಸ್ಟಮಾಗ. ನೆಸೆಸಿಟಿ ಟು ಪರ್ಮನೆಂಟ್ ಆಪರೇಷನ್ಸ್ ಬೈ ಎ ಸ್ಮಾಲ್ ಮಾರ್ಜಿನ್ ಫ್ರಮ್ ಎಕ್ಸಾಸ್ಟ್ ಸೈಜನ್ನು ಮಾಡ್ತೀವಿ. ನೆಕ್ಸ್ಟ್, ವಿಚ್ ಈಸ್ ನಾಟ್ ಏಬಲ್ ಟು ಮೇಂಟೈನ್ ಫಾರ್ ಆಲ್ ಕಾಂಪೊನೆಂಟ್ಸ್. ಇಲ್ಲಿ ಎಲ್ಲ ಕಾಂಪೊನೆಂಟ್ಸನ್ನು ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಲಿಮಿಟ್ ಸಿಸ್ಟಮ್ನಾಗ. ನೆಕ್ಸ್ಟ್, ದಿಸ್ ಸ್ಟೋರ್ ಆಫ್ ಡೈಮೆನ್ಷನಿಂಗ್ ಈಸ್ ನೋನ್ ಆಸ್ ಅ ಲಿಮಿಟ್ ಡೈಮೆನ್ಷನಿಂಗ್. ದಿಸ್ ಸ್ಟೋರ್ ಆಫ್ ಡೈಮೆನ್ಷನಿಂಗ್ ಈಸ್ ನೋನ್ ಆಸ್ ಅ ವಾಟ್? ಇದಕ್ಕೆ ಏನಂತೀವಿ ನಾವು, ಲಿಮಿಟ್ ಡೈಮೆನ್ಷನಿಂಗ್ ಅಂತ ಹೇಳ್ತೀವಿ.
The store of dimensioning is called as a limit dimensioning. ಬರ್ಕೊಂಡ್ರನ್ನ